Hi friends, very good morning. Welcome back to ದಾವಣಗೆರೆ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ನಾಳೆ ಇರ್ತಕ್ಕಂತಹ TET ಎಕ್ಸಾಮ್ಸ್ಗೆ ಅತಿ ಇಂಪಾರ್ಟೆಂಟ್ ಆದಂತಹ ಪೆಡಗಾಗಿ ಬೇಸ್ಡ್ MCQsನ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಸಹ ಯೂಸ್ ಆಗುತ್ತೆ. ರೈಟ್, ಹಾಗಾದ್ರೆ ಬನ್ನಿ MCQsನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ನ ವಾಚ್ ಮಾಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ MCQs ಇದೇ ಬರುತ್ತೆ ಅಂತಲ್ಲ, ಈ ಟೈಪ್ ಕ್ವಶನ್ಸು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ. ಓಕೆ, ಇದನ್ನ ಒನ್ ಟೈಮ್ ನಿಮಗೆ ರಿವೈಸ್ ಆದ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಓಕೆನಾ? ಎಸ್, ಫಸ್ಟ್ ಕ್ವಶನ್ ಈ ರೀತಿ ಇದೆ. ಅಕಾರ್ಡಿಂಗ್ ಟು NCF 2005, ದ ಮೇನ್ ಗೋಲ್ ಆಫ್ ಮ್ಯಾಥಮೆಟಿಕ್ಸ್ ಎಜುಕೇಶನ್ ಇನ್ ಸ್ಕೂಲ್ ಇಸ್ ಟು. NCF 2005 ಪ್ರಕಾರ ಶಾಲೆಗಳಲ್ಲಿ ಗಣಿತ ಶಿಕ್ಷಣ ಅನ್ನೋದು ಬೇಕು. ಗಣಿತ ಶಿಕ್ಷಣದ ಮುಖ್ಯ ಉದ್ದೇಶ ಏನು? ಓಕೆ, ಡೆವಲಪ್ ನ್ಯೂಮರಸಿ ಸ್ಕಿಲ್ಸ್. ಶಾಲೆಗಳಲ್ಲಿ ಸಂಖ್ಯಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಂಥದ್ದು. ಎಲ್ಪ್ ಸ್ಟೂಡೆಂಟ್ಸ್ ಸ್ಕೋರ್ ಹೈ ಮಾರ್ಕ್ಸ್. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಹಾಯ ಮಾಡೋದು. ಮ್ಯಾಥಮೆಟೈಸ್ ದಿ ಚೈಲ್ಡ್ಸ್ ಥಾಟ್ ಪ್ರೋಸೆಸ್. ಮಗುವಿನ ಚಿಂತನಾ ಪ್ರಕ್ರಿಯೆಯನ್ನು ಗಣಕೀಕರಣಗೊಳಿಸುವುದು. ಟೀಚ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್. ಉನ್ನತ ಗಣಿತವನ್ನ ಮಕ್ಕಳಿಗೆ ಕಲಿಸುವುದು. ಯಾವ್ದಿರ್ಬೋದು ಇಲ್ಲಿ ಸರಿಯಾದ ಉತ್ತರ? ಓಕೆ, ನೋಡಿ, ಇವೆಲ್ಲವೂ ಅಪ್ಲೈಡ್ ಕ್ವಶನ್ಸ್. ಸಾಧ್ಯವಾದಷ್ಟು ಅಟ್ಲೀಸ್ಟ್ 2 ಆಪ್ಷನ್ಸ್ ನಮಗೆ ಸರಿ ಅಂತ ಅನ್ಸುತ್ತೆ. ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಡೆವಲಪ್ ನ್ಯೂಮರಸಿ ಸ್ಕಿಲ್, ಸಂಖ್ಯಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸೋದು ಮಾತ್ರ ಆಗಿರೋದಿಲ್ಲ. ಆಪ್ಷನ್ ಎ ರಾಂಗ್. ಎಲ್ಪ್ ಸ್ಟೂಡೆಂಟ್ಸ್ ಸ್ಕೋರ್ ಹೈ ಮಾರ್ಕ್ಸ್, ನೋ, ನಾಟ್ ಎಟ್ ಆಲ್. Mathematize the child's thought process. Teach advanced mathematics. Teach advanced mathematics is in the higher classes. Advanced mathematics ಎಲ್ಲರಿಗೂ ಸಹ ಅಪ್ಲೈ ಆಗೋದಿಲ್ಲ, ಹೌದಲ್ವಾ? ಸೊ ಮ್ಯಾಥಮೆಟೈಸ್ ದಿ ಚೈಲ್ಡ್ಸ್ ಥಾಟ್ ಪ್ರೋಸೆಸ್, ಮಗುವಿನ ಚಿಂತನಾ ಪ್ರಕ್ರಿಯೆಯನ್ನ ಏನ್ ಮಾಡುವಂಥದ್ದು? ಗಣಿತೀಕರಣಗೊಳಿಸುವಂಥದ್ದು ಇದರ ಮುಖ್ಯ ಗುರಿಯಾಗಿರುತ್ತೆ. ಸೊ ಆಪ್ಷನ್ ಸಿ. ಇದರರ್ಥ ಮಕ್ಕಳಿಗೆ ಕೇವಲ ಸೂತ್ರಗಳನ್ನು ಕಲಿಯುವುದಕ್ಕಿಂತ ಹೆಚ್ಚಾಗಿ ತಾರ್ಕಿಕವಾಗಿ ಯೋಚಿಸಲು, ತರ್ಕಿಸಲು, ಮಾದರಿಗಳನ್ನು ಹುಡುಕಲು ಮತ್ತು ಅಮೂರ್ತತೆಯನ್ನು ನಿಭಾಯಿಸಲು ಸಹಾಯ ಮಾಡುವುದು. ದಿಸ್ ಮೀನ್ಸ್ ಹೆಲ್ಪಿಂಗ್ ಚಿಲ್ಡ್ರನ್ ಟು ಥಿಂಕ್ ಲಾಜಿಕಲಿ, ರೀಸನ್, ಫೈಂಡ್ ಪ್ಯಾಟರ್ನ್ಸ್, handle abstraction rather than just learning the formulas. It emphasizing connecting ಮ್ಯಾಥಮೆಟಿಕ್ಸ್ ಟು ಚೈಲ್ಡ್ಸ್ ಡೈಲಿ ಲೈಫ್ ಎಕ್ಸ್ಪೀರಿಯನ್ಸಸ್. ಇದು ಗಣಿತವನ್ನು ಮಗುವಿನ ದೈನಂದಿನ ಜೀವನದ ಅನುಭವಗಳಿಗೆ ಜೋಡಿಸಲು ಇದು ಒತ್ತು ನೀಡುತ್ತದೆ. ಕ್ಲಿಯರ್ ಆಯ್ತು ಅಂತ ನಾನು ಭಾವಿಸ್ತಾ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಕೀ ಫೀಚರ್ ಆಫ್ ಇನ್ಕ್ವೈರಿ ಬೇಸ್ಡ್ ಅಪ್ರೋಚ್ ಇನ್ ಟೀಚಿಂಗ್ ಸೈನ್ಸ್? ವಿಜ್ಞಾನ ಬೋಧನೆಯಲ್ಲಿ ವಿಚಾರಣೆ ಆಧಾರಿತ ವಿಧಾನದ ಪ್ರಮುಖ ಲಕ್ಷಣ ಯಾವುದು? ಟೀಚರ್ ಪ್ರೊವೈಡಿಂಗ್ ಆಲ್ ದ ಫ್ಯಾಕ್ಟ್ಸ್. ಶಿಕ್ಷಕರು ಎಲ್ಲ ಸತ್ಯಗಳನ್ನು ಒದಗಿಸುವುದು. ಸ್ಟೂಡೆಂಟ್ಸ್ ಆಕ್ಟಿವ್ಲಿ ಎಕ್ಸ್ಪ್ಲೋರಿಂಗ್ ಕ್ವಶನ್ ಅಂಡ್ ಪ್ರಾಬ್ಲಮ್ಸ್. ವಿದ್ಯಾರ್ಥಿಗಳು ಪ್ರಶ್ನೆಗಳು ಮತ್ತು ಸಮಸ್ಯೆಗಳನ್ನ ಸಕ್ರಿಯವಾಗಿ ಅನ್ವೇಷಿಸುವುದು. ರೋಟ್ ಮೆಮೊರೈಸೇಷನ್ ಆಫ್ ಸೈಂಟಿಫಿಕ್ ಲಾಸ್. ವೈಜ್ಞಾನಿಕ ನಿಯಮಗಳನ್ನ ಕಂಠಪಾಠ ಮಾಡೋದು. ಫೋಕಸಿಂಗ್ ಓನ್ಲಿ ಆನ್ ದಿ ಟೆಕ್ಸ್ಟ್ ಬುಕ್ ಕಂಟೆಂಟ್. ಇಲ್ಲಿ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಾ ಇದೆ, ಸ್ಟೂಡೆಂಟ್ಸ್ ಆಕ್ಟಿವ್ಲಿ ಎಕ್ಸ್ಪ್ಲೋರಿಂಗ್ ಕ್ವಶನ್ಸ್ ಅಂಡ್ ದಿ ಪ್ರಾಬ್ಲಮ್ಸ್. ವಿದ್ಯಾರ್ಥಿಗಳು ಪ್ರಶ್ನೆಗಳು ಮತ್ತು ಸಮಸ್ಯೆಗಳನ್ನ ಸಕ್ರಿಯವಾಗಿ ಅವರೇ ಸ್ವತಃ ಅನ್ವೇಷಿಸುವಂತದ್ದು. ಓಕೆ, ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗತ್ತೆ. ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಪ್ರೋಸೆಸ್. Learning places students at the center of the learning process, encouraging them to ask questions and investigate. ವಿಚಾರಣೆ ಆಧಾರಿತ ಕಲಿಕೆ ಏನಿದೆ, ಇದು ವಿದ್ಯಾರ್ಥಿಗಳನ್ನು ಕಲಿಕೆಯ ಪ್ರತಿಕ್ರಿಯೆಯ ಕೇಂದ್ರದಲ್ಲಿ ಇರಿಸುತ್ತೆ. ಪ್ರಶ್ನೆಗಳನ್ನು ಕೇಳಲು ಮತ್ತು ತನಿಖೆ ಮಾಡಲು ಅವರನ್ನು ಏನ್ ಮಾಡುತ್ತೆ? ಪ್ರೋತ್ಸಾಹಿಸ್ತಾ ಹೋಗುತ್ತೆ. ದ ಟೀಚರ್ ಆಕ್ಟ್ಸ್ ಆಸ್ ಎ ಫೆಸಿಲಿಟೇಟರ್, ಗೈಡಿಂಗ್ ದ ಸ್ಟೂಡೆಂಟ್ಸ್ ಎಕ್ಸ್ಪ್ಲೋರೇಷನ್ ರಾದರ್ ದನ್ ಬೀಯಿಂಗ್ ದಿ ಸೋಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಶಿಕ್ಷಕರು ಮಾಹಿತಿಯನ್ನು ಏಕೈಕ ಮೂಲವಾಗಿರುವುದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳ ಅನ್ವೇಷಣೆಗೆ ಮಾರ್ಗದರ್ಶನ ನೀಡುವ ಸಹಾಯಕರಾಗಿ, ಓಕೆ, ಅನುಕೂಲಿಸುವವರಾಗಿ, ಮಾರ್ಗದರ್ಶಕರಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ನೆಕ್ಸ್ಟ್, a teacher asks our students to find the perimeter of their classroom. This task is an example of. ಒಬ್ಬ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳಿಗೆ ಅವರ ತರಗತಿಯ ಸುತ್ತಳತೆಯನ್ನು ಕಂಡುಹಿಡಿಯಲು ಹೇಳ್ತಾರೆ. ಈ ಕಾರ್ಯವು ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಸಮೇಟಿವ್ ಅಸೆಸ್ಮೆಂಟ್ and open-ended question, community mathematics,
ಮ್ಯಾಥಮೆಟಿಕ್ಸ್ ಫಾರ್ ದಿ ಸೇಕ್ ಆಫ್ ಮ್ಯಾಥಮೆಟಿಕ್ಸ್. ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಮುಕ್ತ ತುದಿಯ ಪ್ರಶ್ನೆ. ಸಮುದಾಯ ಗಣಿತ, ಗಣಿತಕ್ಕಾಗಿಯೇ ಗಣಿತ. ಯಾವ್ದಿಲ್ಲಿ ಸರಿಯಾದ ಉತ್ತರ? ಎಸ್, ಕಮ್ಯುನಿಟಿ ಮ್ಯಾಥಮೆಟಿಕ್ಸ್. ಇದೊಂದು ಸಮುದಾಯ ಗಣಿತಕ್ಕೆ ಉದಾಹರಣೆ ಆಗ್ತದೆ. Community mathematics involves using resources and context from the child's immediate environment for learning. ಸಮುದಾಯ ಗಣಿತವು ಕಲಿಕೆಗಾಗಿ ಮಗುವಿನ ತಕ್ಷಣದ ಪರಿಸರದ ಸಂಪನ್ಮೂಲಗಳನ್ನ ಮತ್ತೆ ಸಂದರ್ಭಗಳನ್ನ ಬಳಸುವುದನ್ನ ಇದು ಒಳಗೊಂಡಿರುತ್ತೆ. This approach makes learning more relevant and practical by connecting classroom concept. ಈ ವಿಧಾನವು ತರಗತಿಯ ಪರಿಕಲ್ಪನೆಗಳನ್ನು ನೈಜ ಪ್ರಪಂಚದ ಅನ್ವಯಗಳಿಗೆ ಜೋಡಿಸುವ ಮೂಲಕ ಕಲಿಕೆಯನ್ನು ಹೆಚ್ಚು ಪ್ರಸ್ತುತ ಮತ್ತು ಪ್ರಾಯೋಗಿಕವಾಗಿ ತಿಳ್ಕೊಳ್ಳೋದಕ್ಕೆ ಮಗುವಿಗೆ ಇದು ಅನುವು ಮಾಡಿಕೊಡುತ್ತೆ. ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4. A student states the leaf is green and has veins. This statement is A. ಒಬ್ಬ ವಿದ್ಯಾರ್ಥಿಯು ಎಲೆಯು ಹಸಿರಾಗಿದೆ ಮತ್ತು ನಾಳಗಳನ್ನು ಹೊಂದಿದೆ ಎಂದು ಹೇಳುತ್ತಾನೆ. ಈ ಹೇಳಿಕೆಯು ಒಂದು ಅಬ್ಸರ್ವೇಷನ್, ಇದೊಂದು ಅವಲೋಕನವಾಗಿದೆ. ಇನ್ಫರೆನ್ಸ್ ತೀರ್ಮಾನವಾಗಿದೆ. ಹೈಪೋಥೆಸಿಸ್ ಕಲ್ಪನೆ. ಪ್ರೆಡಿಕ್ಷನ್ ಭವಿಷ್ಯವಾಣಿ. ಯಾವ್ದಿಲ್ಲಿ ಸರಿಯಾದ ಉತ್ತರ? ಯಾವುದಕ್ಕೆ ಸಂಬಂಧಪಟ್ಟಂತ ಆಪ್ಷನ್ ಆಗಿರುತ್ತೆ? ಎಲೆಯು ಹಸಿರಾಗಿದೆ ಮತ್ತು ನಾಳಗಳನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ಕ್ಲಿಯರ್ಲಿ ಅಬ್ಸರ್ವೇಷನ್. ಇದು ಒಂದು ಅವಲೋಕನವಾಗಿದೆ. ಮಗು ನೋಡಿದಾಗ ಏನ್ ಅಬ್ಸರ್ವ್ ಮಾಡಿರುತ್ತೆ ಅದನ್ನ ಹೇಳ್ತಾ ಹೋಗುತ್ತೆ, ಹೌದಲ್ವಾ? Observation is the process of gathering information directly through the senses like sight in this case. ಅವಲೋಕನವು ಇಂದ್ರಿಯಗಳ ಮೂಲಕ, ಅಂದ್ರೆ ಈ ಒಂದು ಉದಾಹರಣೆಯಲ್ಲಿ ದೃಷ್ಟಿಯ ಮೂಲಕ ನೇರವಾಗಿ ಮಾಹಿತಿಯನ್ನು ಸಂಗ್ರಹಿಸುವ ಪ್ರಕ್ರಿಯೆ ಆಗಿದೆ. An inference would be a conclusion based on this observation. Example, the leaf can perform photosynthesis. ಒಂದು ತೀರ್ಮಾನ ಏನಿರುತ್ತೆ ಅವಲೋಕನವನ್ನು ಆಧರಿಸಿದ ನಿರ್ಣಯವಾಗಿದ್ದು, ಇಲ್ಲಿ ಒಂದು ಉದಾಹರಣೆಯನ್ನು ನಾವು ತಗೊಳ್ಳೋದೇ ಆದ್ರೆ ಎಲೆಯು ದ್ಯುತಿ ಸಂಶ್ಲೇಷಣೆಯನ್ನು ನಿರ್ವಹಿಸಬಲ್ಲದು. ಇದು ತೀರ್ಮಾನ. ಓಕೆ, ಅವಲೋಕನ ಬೇರೆ, ತೀರ್ಮಾನ ಬೇರೆ. ಅವಲೋಕನವನ್ನು ಆಧರಿಸಿ ತೀರ್ಮಾನಕ್ಕೆ ಬರುವಂತದ್ದು. ಅಕಾರ್ಡಿಂಗ್ ಟು ವ್ಯಾನ್ ಈಲಿಸ್ ಥಿಯರಿ, ಎ ಚೈಲ್ಡ್ ಹೂ ಕ್ಯಾನ್ ರೆಕಗ್ನೈಸ್ and name shapes like squares and circles but cannot describe their property is at which level? ವ್ಯಾನ್ ಐಲ್ ಸಿದ್ಧಾಂತದ ಪ್ರಕಾರ ಚೌಕಗಳು ಮತ್ತು ವೃತ್ತಗಳಂತಹ ಆಕಾರಗಳನ್ನು ಗುರುತಿಸಬಲ್ಲ ಮತ್ತು ಹೆಸರಿಸಬಲ್ಲ, ಆದರೆ ಅವುಗಳ ಗುಣಲಕ್ಷಣಗಳನ್ನು ವಿವರಿಸಲಾಗದ ಮಗು ಯಾವ ಹಂತದಲ್ಲಿದೆ? ಓಕೆ, ಗುರುತಿಸಲಾಗ್ತಾ ಇಲ್ಲ. ಓಕೆ, ಆಕಾರಗಳನ್ನ ಗುರುತಿಸುತ್ತೆ, ಹೆಸರಿಸುತ್ತೆ, ಆದ್ರೆ ಗುಣಲಕ್ಷಣಗಳನ್ನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಮಗು ಯಾವ ಹಂತದಲ್ಲಿದೆ? ಲೆವೆಲ್ 0 ವಿಜುವಲೈಸೇಷನ್ ಹಂತ 0 ದೃಶ್ಯೀಕರಣ ಹಂತದಲ್ಲಿದೆ. ಲೆವೆಲ್ 2 ಅನಾಲಿಸಿಸ್ ವಿಶ್ಲೇಷಣೆಯ ಹಂತದಲ್ಲಿದೆ. ಲೆವೆಲ್ 2 ಇನ್ಫಾರ್ಮಲ್ ಡಿಡಕ್ಷನ್ ಅನೌಪಚಾರಿಕ ನಿಗಮನ ಹಂತದಲ್ಲಿದೆ. ಫಾರ್ಮಲ್ ಡಿಡಕ್ಷನ್ ಔಪಚಾರಿಕ ನಿಗಮ ಹಂತದಲ್ಲಿದೆ. ಓಕೆ, ಯಾವ್ದಿಲ್ಲಿ ಸರಿಯಾದ ಉತ್ತರ? ಎಸ್, ವೆರಿ ಗುಡ್, ಆಪ್ಷನ್ ಎ. ಅಟ್ ದಿ ವಿಜುವಲೈಸೇಷನ್ ಲೆವೆಲ್, children perceives shapes as a whole and identified them based on their appearance, not their properties. ಆರಂಭಿಕ ಹಂತದಲ್ಲಿ ಮಗು ಅಂದ್ರೆ ದೃಶ್ಯೀಕರಣ ಅಂತ ಏನ್ ಕರ್ಕೊಳ್ತೀವಿ, ಲೆವೆಲ್ 0, ಮಕ್ಕಳು ಆಕಾರಗಳನ್ನು ಒಟ್ಟಾರೆಯಾಗಿ ಗ್ರಹಿಸ್ತಾರೆ ಮತ್ತು ಅವುಗಳ ಗುಣಲಕ್ಷಣದ ಆಧಾರದ ಮೇಲೆ ಅದನ್ನ ಹೇಳೋದಿಲ್ಲ. ಬದಲಿಗೆ ಏನ್ ನೋಡ್ತಾರೆ, ನೋಡುವುದರ ಆಧಾರದ ಮೇಲೆ ಅವುಗಳನ್ನ ಗುರುತಿಸ್ತಾರೆ. They might say this is square but cannot explain that it has 4 equal sides and 4 right angles. ನೋಡಿರುವಂತಹ ಒಂದು ಆಕಾರವನ್ನ ಚೌಕ ಅಂತ ಮಗು ಹೇಳುತ್ತೆ, ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳನ್ನ ಮಗು ವಿವರಣೆ ಕೊಡೋದಿಲ್ಲ. ಅಂದ್ರೆ 4 ಸಮಾನ ಬಾಹುಗಳನ್ನ ಹೊಂದಿದೆ, 4 ಲಂಬಕೋನಗಳಿದೆ ಅಂತ ವಿವರಿಸೋದಕ್ಕೆ ಮಗುವಿನ ಬಳಿ ಸಾಧ್ಯ ಆಗೋದಿಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್. ದಿ ಪ್ರೈಮರಿ ಪರ್ಪಸ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ ಸೈನ್ಸ್ ಇಸ್ ಟು. ವಿಚಾರದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನದ ರಚನಾತ್ಮಕ ಅಥವಾ ರೂಪಣಾತ್ಮಕ ಮೌಲ್ಯಮಾಪನದ ಪ್ರಾಥಮಿಕ ಉದ್ದೇಶ ಏನು? ರ್ಯಾಂಕ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳನ್ನ ಶ್ರೇಣೀಕರಿಸೋದು. ಪ್ರೊವೈಡ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಟು ಇಂಪ್ರೂವ್ ಲರ್ನಿಂಗ್ ಕಲಿಕೆಯನ್ನು ಸುಧಾರಿಸಲು ಗುಣಾತ್ಮಕ ಪ್ರತಿಕ್ರಿಯೆಯನ್ನು ಒದಗಿಸುತ್ತದೆ. ಎಸ್, ಆಪ್ಷನ್ ಬಿ. ಸರ್ಟಿಫೈ ಸ್ಟೂಡೆಂಟ್ಸ್ ಲರ್ನಿಂಗ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಂತ ಬಂದಾಗ ಸಮೇಟಿವ್ ಅಸೆಸ್ಮೆಂಟ್ ಆಗುತ್ತೆ. ಓಕೆ, ಸಂಕಲಾತ್ಮಕ ಮೌಲ್ಯಮಾಪನ ಆಗುತ್ತೆ. ಸೆಲೆಕ್ಟ್ ಸ್ಟೂಡೆಂಟ್ಸ್ ಫಾರ್ ಎ ಸೈನ್ಸ್ ಕಾಂಪಿಟೇಷನ್.
ಓಕೆ, ಒಂದು ವಿಜ್ಞಾನ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಅಂತಲ್ಲ, ಒಟ್ಟಾರೆಯಾಗಿ ಕಲಿಕೆಯನ್ನು ಸುಧಾರಿಸಲು ಗುಣಾತ್ಮಕ ಪ್ರತಿಕ್ರಿಯೆಯನ್ನ ಒದಗಿಸೋದಕ್ಕೆ ರೂಪಣಾತ್ಮಕ ಮೌಲ್ಯಮಾಪನದ ಒಂದು ಪ್ರಮುಖ ಪ್ರಾಥಮಿಕ ಉದ್ದೇಶ ಅಂತ ನಾವು ಗುರುತಿಸ್ಕೊಳ್ತೇವೆ. ಹೌದಲ್ವಾ? Its main goal is to identify learning gaps, please note, and provide immediate feedback to both students and teachers for improvement. ಇದರ ಮುಖ್ಯ ಗುರಿ ಕಲಿಕೆಯ ಅಂತರಗಳನ್ನು ಗುರುತಿಸೋದು ಮತ್ತು ಸುಧಾರಣೆಗಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಬ್ಬರಿಗೂ ತಕ್ಷಣದ ಪ್ರತಿಕ್ರಿಯೆ ನೀಡುವುದಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಎ ಚೈಲ್ಡ್ incorrectly subtract 46 from 82 as follows. 82 minus 46 is equal to 44. This error suggests a misconception in. ಒಂದು ಮಗು 82ರಿಂದ 46 ತಪ್ಪಾಗಿ ಈ ರೀತಿ ಕಳೆಯುತ್ತದೆ. ಅಂದ್ರೆ 82ರಲ್ಲಿ 46 ಕಳೆದಾಗ 44 ಅಂತ ಉತ್ತರ ಬರೆಯುತ್ತೆ. ಈ ದೋಷವು ಯಾವುದರಲ್ಲಿನ ತಪ್ಪು ಕಲ್ಪನೆಯಾಗಿದೆ? ಓಕೆ, ಮಗುವಿಗೆ ಪ್ಲೇಸ್ ವ್ಯಾಲ್ಯೂ ಸ್ಥಾನದ ಬೆಲೆಯ ಪರಿಕಲ್ಪನೆ ಇಲ್ವಾ? ಅಥವಾ ದಿ ಕಾನ್ಸೆಪ್ಟ್ ಆಫ್ ಸಬ್ಟ್ರಾಕ್ಷನ್ ವಿತೌಟ್ ರೀಗ್ರೂಪಿಂಗ್, ಮರುಗುಂಪು ಮಾಡದೆ ವ್ಯವಕಲನದ ಪರಿಕಲ್ಪನೆ. ದಿ ಕಾನ್ಸೆಪ್ಟ್ ಆಫ್ ರೀಗ್ರೂಪಿಂಗ್, ಮರುಗುಂಪು ಮಾಡುವ ಪರಿಕಲ್ಪನೆ. ಬೇಸಿಕ್ ಕೌಂಟಿಂಗ್ ಅಂದ್ರೆ ಮೂಲಭೂತ ಎಣಿಕೆಯಲ್ಲೇ ಮಗು ತಪ್ಪು ಮಾಡ್ತಾ ಇದೆಯಾ ಅನ್ನೋದಿಲ್ಲಿ ಕ್ವಶನ್. ಓಕೆ, ಇಲ್ಲಿ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಎಸ್, ದಿ ಕಾನ್ಸೆಪ್ಟ್ ಆಫ್ ರೀಗ್ರೂಪಿಂಗ್, ದಟ್ ಈಸ್ ಬಾರೋಯಿಂಗ್. ಮರುಗುಂಪು ಮಾಡುವ ಅಂದ್ರೆ ಸಾಲ ಪಡೆಯುವಂತ ಪರಿಕಲ್ಪನೆ ಮಗುವಿನಲ್ಲಿ ಅಷ್ಟಾಗಿ ತಿಳಿದಿಲ್ಲ ಅಥವಾ ಮಗುವಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಅಲ್ವಾ? ಬಾರೋಯಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ಇಲ್ಲಿ 82 ಅಲ್ಲಿ 46 ನ ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕು. 82 46 ಕಳಿಬೇಕಾದ್ರೆ 2ರಲ್ಲಿ 6 ಕಳಿಯೋದಕ್ಕಾಗೋದಿಲ್ಲ. ದಶಕ ತಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮಗುವಿಗೆ ಗೊತ್ತಿರಬೇಕು. ದ ಚೈಲ್ಡ್ ಸಬ್ಟ್ರಾಕ್ಟೆಡ್ ದಿ ಸ್ಮಾಲರ್ ಡಿಜಿಟ್ ಫ್ರಮ್ ದಿ ಲಾರ್ಜರ್ ಒನ್ ಇನ್ ಈಚ್ ಕಾಲಮ್. ಮಗು ಏನ್ ಮಾಡ್ತಾ ಇದೆ? 10ರ ಸ್ಥಾನದಿಂದ ಸಾಲ ಪಡೆಯುವ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಮಗು ಪ್ರತಿ ಕಾಲಂನಲ್ಲಿ ದೊಡ್ಡ ಅಂಕಿಯಿಂದ ಏನ್ ಮಾಡ್ತಾ ಇದೆ? ಸಣ್ಣ ಅಂಕಿಯನ್ನ ಕಳೀತಾ ಇದೆ. ಅಂದ್ರೆ ಫಸ್ಟ್ ಆರ್ಡರ್ ಮಗು ಗೊತ್ತಿದೆ, ಬಟ್ ನಾಟ್ ದಿ ಸೆಕೆಂಡ್ ಆರ್ಡರ್. ದಿಸ್ ಈಸ್ ವೆರಿ ಕಾಮನ್ ಎರರ್ ಅಂಡ್ ಇಂಡಿಕೇಟ್ಸ್ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ರೀಗ್ರೂಪಿಂಗ್ ಪ್ರೋಸೆಸ್ ಇನ್ ಸಬ್ಟ್ರಾಕ್ಷನ್. ಅಂದ್ರೆ ಇದು ಬಹಳ ಸಾಮಾನ್ಯವಾದ ದೋಷವಾಗಿದ್ದು ವ್ಯವಕಲನದಲ್ಲಿ ಮರುಗುಂಪು ಮಾಡುವ ಪ್ರತಿಕ್ರಿಯೆಯ ತಿಳುವಳಿಕೆಯ ಕೊರತೆಯನ್ನ ಇದು ಏನ್ ಮಾಡ್ತಾ ಇದೆ? ಸೂಚಿಸ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ದ ನೇಚರ್ ಆಫ್ ಸೈಂಟಿಫಿಕ್ ನಾಲೆಡ್ಜ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್. ವೈಜ್ಞಾನಿಕ ಜ್ಞಾನದ ಸ್ವರೂಪವನ್ನ ಹೀಗೆ ಉತ್ತಮವಾಗಿ ವಿವರಿಸಬಹುದು. ವೈಜ್ಞಾನಿಕ ಜ್ಞಾನದ ಸ್ವರೂಪ ಅಬ್ಸಲ್ಯೂಟ್ ಅಂಡ್ ಪರ್ಮನೆಂಟ್, ಸಂಪೂರ್ಣ ಮತ್ತು ಶಾಶ್ವತ. ಸಬ್ಜೆಕ್ಟಿವ್ ಅಂಡ್ ಬೇಸ್ಡ್ ಆನ್ ಒಪಿನಿಯನ್, ವ್ಯಕ್ತಿನಿಷ್ಠವಾಗಿರುತ್ತೆ. ಅಭಿಪ್ರಾಯವನ್ನ ವ್ಯಕ್ತಿನಿಷ್ಠ ಮತ್ತು ಅವರ ಅಭಿಪ್ರಾಯವನ್ನ ಏನ್ ಮಾಡಿರುತ್ತೆ? ಇಲ್ಲಿ ಆಧರಿಸಿರುತ್ತೆ. ಟೆಂಟೇಟಿವ್ ಅಂಡ್ ಸಬ್ಜೆಕ್ಟ್ ಟು ಚೇಂಜ್, ತಾತ್ಕಾಲಿಕ ಬದಲಾವಣೆಗೆ ಒಳಪಟ್ಟಿರುತ್ತೆ. ಎ ಕಲೆಕ್ಷನ್ ಆಫ್ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ಸ್, ನಿರ್ವಿವಾದದ ಸತ್ಯಗಳ ಸಂಗ್ರಹವಾಗಿರುತ್ತೆ. ಇಲ್ಲಿ ವೈಜ್ಞಾನಿಕ ಜ್ಞಾನದ ಸ್ವರೂಪ ಏನಿದೆ, ಓಕೆ, ಅದು ಟೆಂಟೇಟಿವ್ ಅಂಡ್ ಸಬ್ಜೆಕ್ಟ್ ಟು ಚೇಂಜ್, ಅದು ತಾತ್ಕಾಲಿಕವಾಗಿದ್ದು ಬದಲಾವಣೆಗೆ ಬದಲಾವಣೆಗೆ ಅದು ಒಳಪಟ್ಟಿರುತ್ತದೆ. ಪ್ಲೀಸ್ ನೋಟ್ ಆಪ್ಷನ್ ಸಿ. Scientific theories and laws can be modified or placed when new evidence emerges. ಓಕೆ, ಹೊಸ ಪುರಾವೆಗಳು ಹೊರಹೊಮ್ಮಿದಾಗ ವೈಜ್ಞಾನಿಕ ಸಿದ್ಧಾಂತಗಳು ಮತ್ತು ನಿಯಮಗಳನ್ನ ಮಾರ್ಪಡಿಸಬಹುದು ಅಥವಾ ಬದಲಾಯಿಸಬಹುದು. ಯಾಕೆ? ಸೈನ್ಸ್ ಇಸ್ ನಾಟ್ ಎ ಫಿಕ್ಸ್ಡ್ ಬಾಡಿ ಆಫ್ ನಾಲೆಡ್ಜ್. ವಿಜ್ಞಾನವು ಜ್ಞಾನದ ಸ್ಥಿರವಾದ ಭಾಗವಲ್ಲ. ದಿಸ್ ಟೆಂಟೇಟಿವ್ ನೇಚರ್ is the strength of science as it allows for self correction and progress. ಈ ತಾತ್ಕಾಲಿಕ ಸ್ವಭಾವವು ವಿಜ್ಞಾನದ ಒಂದು ಶಕ್ತಿಯಾಗಿದ್ದು ಏಕೆಂದರೆ ಇದು ಸ್ವಯಂ ತಿದ್ದುಪಡಿ ಮತ್ತು ಪ್ರಗತಿಗೆ ಅವಕಾಶ ಮಾಡಿಕೊಡುತ್ತದೆ. ಓಕೆನಾ? Using an abacus in a primary mathematics class is helpful for teaching the concept of. ಪ್ರಾಥಮಿಕ ಗಣಿತ ತರಗತಿಯಲ್ಲಿ ಅಬ್ಯಾಕಸ್ ಅನ್ನು ಬಳಸುವುದು ಈ ಪರಿಕಲ್ಪನೆಯನ್ನು ಬೋಧಿಸಲು ಸಹಕಾರಿಯಾಗಿದೆ. ಫ್ರಾಕ್ಷನ್, ಜಿಯೋಮೆಟ್ರಿ, ಪ್ಲೇಸ್ ವ್ಯಾಲ್ಯೂ ಅಂಡ್ ಕೌಂಟಿಂಗ್, ಆಲ್ಜಿಬ್ರಾ. ಸಿಂಪಲ್ ಕ್ವಶನ್, ಪ್ಲೇಸ್ ವ್ಯಾಲ್ಯೂ ಅಂಡ್ ಕೌಂಟಿಂಗ್. ಓಕೆ, ಪ್ರಾಥಮಿಕ ಗಣಿತದಲ್ಲಿ ಅಬ್ಯಾಕಸ್ ಒಂದು ಬೋರ್ಡ್ ಏನಿದೆ, ಆ ಬೋರ್ಡ್ ಅನ್ನ ಯೂಸ್ ಮಾಡುವಂತದ್ದೇ ಅಂಕ ಗಣಿತದಲ್ಲಿ. ದಿ ಅಬ್ಯಾಕಸ್ ಪ್ರೊವೈಡ್ಸ್ ಎ
concrete visual representation of numbers with different rods representing units, tens, hundreds, etc. ಅಬಾಕಸ್ ಸಂಖ್ಯೆಗಳ ಒಂದು ದೃಢವಾದ ದೃಶ್ಯ ನಿರೂಪಣೆಯನ್ನು ಒದಗಿಸುತ್ತದೆ. ಇದರಲ್ಲಿ ವಿವಿಧ ಕಡ್ಡಿಗಳು ಬಿಡಿ, 10, 100 ಇತ್ಯಾದಿಗಳನ್ನ ಏನ್ ಮಾಡುತ್ತೆ, ಪ್ರತಿನಿಧಿಸುತ್ತೆ. ಇಟ್ ಎಲ್ಪ್ಸ್ young learners understand the abstract concept of place value and perform basic arithmetic operation. ಇದು ಯುವ ಕಲಿಯುವವರಿಗೆ ಸ್ಥಾನ ಬೆಲೆಯ ಅಮೂರ್ತ ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಜೊತೆಗೆ ಮೂಲಭೂತ ಅಂಕಗಣಿತದ ಕಾರ್ಯಾಚರಣೆಯನ್ನು ನಿರ್ವಹಿಸಲು ಇದು ಸಹಾಯವನ್ನ ಮಾಡುತ್ತದೆ. ಓಕೆನಾ? ಎಸ್, ಈಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಅರ್ಥ ಆಗ್ತಾ ಇದ್ರೆ ಫಟಾಫಟ್ ಅಂತ ಲೈಕ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಲೈಕ್ಸ್ ಮತ್ತೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್. A teacher conducts an experiment in class to show that air is necessary for burning. This teaching approach is known as ಗಾಳಿಯು ಉರಿಯಲು ಅವಶ್ಯಕ, ದಹನಕ್ರಿಯೆಗೆ ಅವಶ್ಯಕ ಎಂದು ತೋರಿಸಲು ಶಿಕ್ಷಕರೊಬ್ಬರು ತರಗತಿಯಲ್ಲಿ ಒಂದು ಪ್ರಯೋಗವನ್ನು ನಡೆಸುತ್ತಾರೆ. ಈ ಬೋಧನಾ ವಿಧಾನವನ್ನು ಏನಂತ ಕರಿತೀವಿ? ಸಿಂಪಲ್ ಕ್ವಶನ್. ಲೆಕ್ಚರ್ ಮೆಥಡ್, ಡೆಮಾನ್ಸ್ಟ್ರೇಷನ್ ಮೆಥಡ್, ಪ್ರಾಜೆಕ್ಟ್ ಮೆಥಡ್, ಸ್ಟೋರಿ ಟೆಲ್ಲಿಂಗ್. ಇಟ್ ಈಸ್ ಡೆಮಾನ್ಸ್ಟ್ರೇಷನ್. ಇದೊಂದು ಪ್ರದರ್ಶನ ವಿಧಾನ ಆಗಿರುತ್ತೆ. ಇದು ಅತಿ ಅವಶ್ಯಕವಾಗಿ ಆಗಬೇಕಾದಂತಹ ವಿಜ್ಞಾನ ತರಗತಿಯಲ್ಲಿ ಆಗಬೇಕಾದಂತಹ ಒಂದು ವಿಧಾನ, ಹೌದಲ್ವಾ? ಎಸ್, ಇಟ್ ಈಸ್ ದ ಡೆಮಾನ್ಸ್ಟ್ರೇಷನ್ ಮೆಥಡ್. ಪ್ರದರ್ಶನ ವಿಧಾನದಲ್ಲಿ ಶಿಕ್ಷಕರು ಒಂದು ವೈಜ್ಞಾನಿಕ ತತ್ವವನ್ನು ವಿವರಿಸಲು ವಿದ್ಯಾರ್ಥಿಗಳಿಗೆ ಒಂದು ಪ್ರಯೋಗವನ್ನ ಮಾಡುತ್ತಾರೆ ಮತ್ತು ಒಂದು ಪ್ರತಿಕ್ರಿಯೆಯನ್ನ ತೋರಿಸುತ್ತಾರೆ. ಇಟ್ ಪ್ರೊವೈಡ್ಸ್ ಅನ್ ಕನ್ಕ್ರೀಟ್ ಎಕ್ಸ್ಪೀರಿಯನ್ಸ್ ಅಂಡ್ ಹೆಲ್ಪ್ಸ್ ಇನ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್. ಇದು ಒಂದು ದೃಢವಾದ ಅನುಭವವನ್ನು ಒದಗಿಸುತ್ತದೆ ಮತ್ತು ಅಮೂರ್ತ ಪರಿಕಲ್ಪನೆಗಳ ಉತ್ತಮ ತಿಳುವಳಿಕೆಗೆ ಇದು ಸಹಾಯವನ್ನ ಮಾಡುತ್ತೆ. ಓಕೆನಾ? ನೆಕ್ಸ್ಟ್, an open-ended question in mathematics is one that ಗಣಿತದಲ್ಲಿ ಮುಕ್ತ ತುದಿಯ ಪ್ರಶ್ನೆ ಎಂದರೆ has only one correct answer, ಕೇವಲ ಒಂದೇ ಸರಿಯಾದ ಉತ್ತರವನ್ನು ಹೊಂದಿದೆ. has multiple possible correct answer or solution paths, ಬಹು ಸಂಭವನೀಯ ಸರಿಯಾದ ಉತ್ತರಗಳು ಅಥವಾ ಪರಿಹಾರ ಮಾರ್ಗಗಳನ್ನು ಹೊಂದಿದೆ. is very difficult to solve, ಪರಿಹರಿಸಲು ಬಹಳ ಕಷ್ಟಕರವಾಗಿದೆ. is taken from outside the textbook, ಪಠ್ಯಪುಸ್ತಕದ ಹೊರಗಿನಿಂದ ಇದನ್ನ ತೆಗೆದುಕೊಳ್ಳಲಾಗಿದೆ. ಎಸ್, ವಿಚ್ ಇಸ್ ದ ರೈಟ್ ಆನ್ಸರ್? ಎಸ್, ಆಪ್ಷನ್ ಬಿ. ಓಪನ್-ಎಂಡೆಡ್ ಕ್ವಶನ್ಸ್ ಎನ್ಕರೇಜ್ ಡೈವರ್ಜೆಂಟ್ ಥಿಂಕಿಂಗ್ ಅಂಡ್ ಕ್ರಿಯೇಟಿವಿಟಿ. ಫಾರ್ ಎಕ್ಸಾಂಪಲ್, ಫೈಂಡ್ ಟೂ ನಂಬರ್ಸ್ whose product is 24. ಫೈಂಡ್ ಟೂ ನಂಬರ್ಸ್ whose product is 24. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಮುಕ್ತ ತುದಿಯ ಪ್ರಶ್ನೆಗಳು ಏನಿದಾವೆ, ಭಿನ್ನಾಭಿಪ್ರಾಯದ ಚಿಂತನೆ ಮತ್ತು ಸೃಜನಶೀಲತೆಯನ್ನ ಪ್ರೋತ್ಸಾಹಿಸುತ್ತದೆ. ಉದಾಹರಣೆಗೆ, ಯಾವ ಎರಡು ಸಂಖ್ಯೆಗಳ ಗುಣಲಬ್ಧ 24 ಆಗಿದೆ ಎಂದು ಕಂಡುಹಿಡಿಯಿರಿ. ಈ ರೀತಿಯಾದಂತ ಪ್ರಶ್ನೆಗಳು ಓಕೆ ಓಪನ್ ಎಂಡೆಡ್ ಕ್ವಶನ್ಸ್ ಅಂತ ನಾವು ಇವುಗಳನ್ನ ಕರ್ಕೊಳ್ತಾ ಹೋಗ್ತೇವೆ. ಓಕೆನಾ? ರೈಟ್. There are excellent for assessment as they reveal more about a student's thought process than closed-ended question. ಅವು ಮೌಲ್ಯಮಾಪನಕ್ಕೆ ಅತ್ಯುತ್ತಮವಾಗಿವೆ ಏಕೆಂದರೆ ಅವು ಮುಚ್ಚಿದ ತುದಿಯ ಪ್ರಶ್ನೆಗಳಿಗಿಂತ ವಿದ್ಯಾರ್ಥಿಯ ಚಿಂತನಾ ಪ್ರಕ್ರಿಯೆಯ ಬಗ್ಗೆ ಹೆಚ್ಚು ಬಹಿರಂಗಪಡಿಸ್ತವೆ. ಅಂದ್ರೆ ಮಕ್ಕಳ ಥಾಟ್ ಪ್ರೋಸೆಸ್ ಏನಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಈ ಬಗೆಯ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡಿಕೊಡ್ತವೆ. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಪ್ರೈಮರಿ ಪರ್ಪೋಸ್ ಆಫ್ ಪೋರ್ಟ್ಫೋಲಿಯೋ ಇನ್ ಸೈನ್ಸ್ ಅಸೆಸ್ಮೆಂಟ್? ವಿಜ್ಞಾನ ಮೌಲ್ಯಮಾಪನದಲ್ಲಿ ಪೋರ್ಟ್ಫೋಲಿಯೋದ ಪ್ರಾಥಮಿಕ ಉದ್ದೇಶ ಏನು? ಟು ಸ್ಟೋರ್ ಆಲ್ ಟೆಸ್ಟ್ ಪೇಪರ್ ಆಫ್ ಎ ಸ್ಟೂಡೆಂಟ್? ನೋ. ಟು ಕಲೆಕ್ಟ್ ಎವಿಡೆನ್ಸ್ ಆಫ್ ಎ ಸ್ಟೂಡೆಂಟ್ಸ್ ವರ್ಕ್ ಅಂಡ್ ಪ್ರೋಗ್ರೆಸ್ ಓವರ್ ಟೈಮ್? ಟು ಕಂಪೇರ್ ಎ ಸ್ಟೂಡೆಂಟ್ ವಿತ್ ದ ಪೇರ್ಸ್? ನೋ. ಟು ಪ್ರಿಪೇರ್ ಎ ಫೈನಲ್ ರಿಪೋರ್ಟ್ ಕಾರ್ಡ್? ನೋ. It is to collect evidence for students' work and progress over time. ಕಾಲಕ್ರಮೇಣ ವಿದ್ಯಾರ್ಥಿಯ ಕೆಲಸ ಮತ್ತು ಪ್ರಗತಿಯ ಪುರಾವೆಗಳನ್ನು ಸಂಗ್ರಹಿಸಲು ಇದು ಸಹಾಯವನ್ನ ಮಾಡುತ್ತದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಓಕೆ, ಆಪ್ಷನ್ ಬಿ here is the right answer. A portfolio is a purposeful of collection of students' work. Example, lab report, drawing, project work and so on. ಓಕೆ, ಇದರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಅವರ ಪ್ರಯತ್ನಗಳು, ಪ್ರಗತಿ ಮತ್ತು ಸಾಧನೆಯನ್ನ ತಿಳ್ಕೊಳ್ಳೋದಕ್ಕೆ ಇದು ಶಿಕ್ಷಕರಿಗೆ ಸಹಾಯವನ್ನ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ಎ
ಹೋಲಿಸ್ಟಿಕ್ ವ್ಯೂ ಆಫ್ ಸ್ಟೂಡೆಂಟ್ಸ್ ಲರ್ನಿಂಗ್ ಜರ್ನಿ ಗೋಯಿಂಗ್ ಬಿಹೈಂಡ್ ಸಿಂಪಲ್ ಟೆಸ್ಟ್ ಸ್ಕೋರ್ಸ್. ಇದು ಕೇವಲ ಪರೀಕ್ಷಾ ಅಂಕಗಳನ್ನ ಮೀರಿ, ಪರೀಕ್ಷಾ ಅಂಕಗಳನ್ನ ಹೊರತುಪಡಿಸಿ ವಿದ್ಯಾರ್ಥಿಯ ಕಲಿಕೆಯ ಪ್ರಯಾಣದ ಸಮಗ್ರ ನೋಟವನ್ನ ಇದು ಒದಗಿಸುತ್ತದೆ. ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ದಿ ಲ್ಯಾಂಗ್ವೇಜ್ ಆಫ್ ಮ್ಯಾಥಮೆಟಿಕ್ಸ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಬೀಯಿಂಗ್. ಗಣಿತದ ಭಾಷೆಯು ಈ ಗುಣಲಕ್ಷಣಗಳನ್ನ ಹೊಂದಿದೆ. ಆಂಬಿಗಸ್ ಅಂಡ್ ಡಿಸ್ಕ್ರಿಪ್ಟಿವ್, ಅಸ್ಪಷ್ಟ ಮತ್ತು ವಿವರಣಾತ್ಮಕವಾಗಿರುತ್ತೆ. ಪ್ರಿಸೈಸ್, ಸಿಂಬಾಲಿಕ್, ಲಾಜಿಕಲ್, ನಿಖರವಾಗಿರುತ್ತೆ, ಸಾಂಕೇತಿಕವಾಗಿರುತ್ತೆ ಮತ್ತು ತಾರ್ಕಿಕತೆಯನ್ನ ಹೊಂದಿರುತ್ತೆ. ಸಬ್ಜೆಕ್ಟಿವ್ ಅಂಡ್ ಎಮೋಷನಲ್, ವ್ಯಕ್ತಿನಿಷ್ಠವಾಗಿರುತ್ತೆ, ಭಾವನಾತ್ಮಕವಾಗಿರುತ್ತೆ. ಸಿಂಪಲ್ ಅಂಡ್ ಇನ್ಫಾರ್ಮಲ್, ಸರಳ ಮತ್ತು ಅನೌಪಚಾರಿಕವಾಗಿರುತ್ತೆ. ಯಾವುದಿಲ್ಲಿ ಸರಿಯಾದ ಉತ್ತರ? ಎಲ್ಲವೂ ಸರಿ ಅಂತ ಅನ್ಸುತ್ತಾ? ದಿ ಲ್ಯಾಂಗ್ವೇಜ್ ಆಫ್ ಮ್ಯಾಥಮೆಟಿಕ್ಸ್, ಎಸ್, ಇಟ್ ಈಸ್ ಪ್ರಿಸೈಸ್, ಸಿಂಬಾಲಿಕ್ ಅಂಡ್ ಲಾಜಿಕಲ್. ನೋಡಿ, ಸಾಂಕೇತಿಕ, ಇದೊಂದು ಪದವನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ, ಹೌದಲ್ವಾ? ನಿಖರತೆಯನ್ನ ಹೊಂದಿರುತ್ತೆ, ಸಾಂಕೇತಿಕ ಮತ್ತು ತಾರ್ಕಿಕತೆಯನ್ನ ಹೊಂದಿರುವಂತಹ ಒಂದು ಸಬ್ಜೆಕ್ಟ್ ಆಗಿದೆ. ಎಸ್, ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಗಣಿತವು ಸಂಕೀರ್ಣ ವಿಚಾರಗಳ ಸ್ಪಷ್ಟ ಮತ್ತು ಅಸ್ಪಷ್ಟವಲ್ಲದ ಸಂವಹನಕ್ಕೆ ಅನುವು ಮಾಡಿಕೊಡುವ ವಿಶಿಷ್ಟ ಸಂಕೇತಗಳು, ಪದಗಳು ಮತ್ತು ವಾಕ್ಯ ರಚನೆಯನ್ನ ಒಳಗೊಂಡಿದೆ. ಇಟ್ಸ್ ಅ ಲಾಜಿಕಲ್ ಸ್ಟ್ರಕ್ಚರ್ ಈಸ್ ಕ್ರೂಷಿಯಲ್ ಫಾರ್ ಬಿಲ್ಡಿಂಗ್ ಆರ್ಗ್ಯುಮೆಂಟ್ಸ್ ಅಂಡ್ ಪ್ರೂಫ್ಸ್. ವಾದಗಳು ಮತ್ತು ಪುರಾವೆಗಳನ್ನು ನಿರ್ಮಿಸಲು ಅದರ ತಾರ್ಕಿಕ ರಚನೆಯು ಇಲ್ಲಿ ನಿರ್ಣಾಯಕವಾದಂತಹ ಒಂದು ಪಾತ್ರವನ್ನ ವಹಿಸುತ್ತದೆ. Next question. While teaching the concept of force, a teacher encourages students to give examples from their daily lives. This approach promotes. ಬಲದ ಪರಿಕಲ್ಪನೆಯನ್ನು ಬೋಧಿಸುವಂತ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಮ್ಮ ದೈನಂದಿನ ಜೀವನದಿಂದ ಉದಾಹರಣೆಗಳನ್ನು ನೀಡಲು ಪ್ರೋತ್ಸಾಹಿಸುತ್ತಾರೆ. ಈ ವಿಧಾನವು ಯಾವುದನ್ನ ಉತ್ತೇಜಿಸುತ್ತದೆ? ಲರ್ನಿಂಗ್ ಬೇಸ್ಡ್ ಆನ್ ರಿಯಲ್ ಲೈಫ್ ಕಾಂಟೆಕ್ಸ್ಟ್, ರೋಟ್ ಲರ್ನಿಂಗ್, ಟೀಚರ್ ಸೆಂಟ್ರಿಕ್ ಲರ್ನಿಂಗ್, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಓನ್ಲಿ. ಕಂಠಪಾಠ ಕಲಿಕೆ, ನೈಜ ಜೀವನದ ಸಂದರ್ಭವನ್ನು ಆಧರಿಸಿದಂತಹ ಕಲಿಕೆ, ಶಿಕ್ಷಕ ಕೇಂದ್ರಿತ ಕಲಿಕೆ, ಕೇವಲ ಅಮೂರ್ತ ಚಿಂತನೆ. ಕ್ಲಿಯರ್ ಆಗಿದೆ. ಲರ್ನಿಂಗ್ ಬೇಸ್ಡ್ ರಿಯಲ್ ಲೈಫ್ ಕಾಂಟೆಕ್ಸ್ಟ್, ನೈಜ ಜೀವನದ ಸಂದರ್ಭವನ್ನ ಆಧರಿಸಿದ ಕಲಿಕೆಯಾಗಿದೆ. ಆಪ್ಷನ್ ಎ ರೈಟ್. ಕನೆಕ್ಟಿಂಗ್ ಸೈಂಟಿಫಿಕ್ ಕಾನ್ಸೆಪ್ಟ್ ಟು ಎವ್ರಿಡೇ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಲರ್ನಿಂಗ್ ಮೀನಿಂಗ್ಫುಲ್ ಅಂಡ್ ಹೆಲ್ಪ್ ಸ್ಟೂಡೆಂಟ್ಸ್ ಟು ಬಿಲ್ಡ್ ಎ ಸ್ಟ್ರಾಂಗರ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ವೈಜ್ಞಾನಿಕ ಪರಿಕಲ್ಪನೆಗಳನ್ನು ದೈನಂದಿನ ಅನುಭವಗಳಿಗೆ ಜೋಡಿಸುವುದು ಕಲಿಕೆಯನ್ನ ಅರ್ಥಪೂರ್ಣವಾಗಿಸುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಬಲವಾದ ಪರಿಕಲ್ಪನಾ ತಿಳುವಳಿಕೆಯನ್ನ ನಿರ್ಮಿಸಲು ಸಹಾಯ ಮಾಡಿಕೊಳ್ಳುತ್ತೆ, ಹೌದಲ್ವಾ? This aligns with the constructivist view that learners construct knowledge based on their prior experiences. ಕಲಿಯುವವರು ತಮ್ಮ ಹಿಂದಿನ ಅನುಭವಗಳ ಆಧಾರದ ಮೇಲೆ ಜ್ಞಾನವನ್ನ ನಿರ್ಮಿಸುತ್ತಾರೆ ಎಂಬ ರಚನಾತ್ಮಕ ದೃಷ್ಟಿಕೋನಕ್ಕೆ ಇದು ಏನಾಗುತ್ತೆ ಸ್ನೇಹಿತರೆ? ಹೊಂದಿಕೆಯಾಗುತ್ತದೆ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ದಿ ಇಂಟೆಫೆಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಪ್ರೊಸೀಡ್ಸ್ ಫ್ರಮ್. ಗಣಿತವನ್ನು ಬೋಧಿಸುವ ಅನುಗಮನ ವಿಧಾನವು ಇದರಿಂದ ಮುಂದುವರಿಯುತ್ತದೆ. ಯಾವುದರಿಂದ ಮುಂದುವರಿಯುತ್ತೆ? ಜನರಲ್ ಟು ಸ್ಪೆಸಿಫಿಕ್, ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ. ನೋ, ನಿರ್ದಿಷ್ಟದಿಂದ ಸಾಮಾನ್ಯಕ್ಕೆ. ಸ್ಪೆಸಿಫಿಕ್ ಟು ಜನರಲ್. ಅನುಗಮನ ಇರೋದಿದು, ನಿಗಮನ ಅಲ್ಲ. ನಿಗಮನ ಅಂದ್ರೆ ಸಾಮಾನ್ಯದಿಂದ ನಿರ್ದಿಷ್ಟ, ಅನುಗಮನ ಅಂತಂದಾಗ ನಿರ್ದಿಷ್ಟದಿಂದ ಸಾಮಾನ್ಯಕ್ಕೆ ಹೋಗುತ್ತೆ. ನೋಡಿ, ಇನ್ನೆರಡೂ ಸಹ ಅದೇ ರೀತಿ ಇದೆ. ಅಮೂರ್ತದಿಂದ ಮೂರ್ತಕ್ಕೆ, ಅಮೂರ್ತದಿಂದ ಮೂರ್ತಕ್ಕೆ ಸೇಮ್ ಬರುತ್ತೆ, ಆಪ್ಷನ್ ಎ ಟೈಪ್ ಅಲ್ಲಿ. ಸೂತ್ರದಿಂದ ಉದಾಹರಣೆಗೆ ಸೇಮ್. ಓಕೆ, ಅನುಗಮನ ಅಂತಂದ್ರೆ ನಿರ್ದಿಷ್ಟದಿಂದ ಸಾಮಾನ್ಯಕ್ಕೆ ಹೋಗುವಂತದ್ದು. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. The inductive method, the teacher presents several specific examples and students observe pattern to arrive a general rule or formula. ಅನುಗಮನ ವಿಧಾನದಲ್ಲಿ ಶಿಕ್ಷಕರು ಹಲವಾರು ನಿರ್ದಿಷ್ಟ ಉದಾಹರಣೆಗಳನ್ನು ಪ್ರಸ್ತುತಪಡಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ನಿಯಮ ಅಥವಾ ಸೂತ್ರವನ್ನು ತಲುಪಲು ಮಾದರಿಗಳನ್ನು ಏನ್ ಮಾಡ್ತಾರೆ? ಗಮನಿಸ್ತಾ ಹೋಗ್ತಾರೆ. For example, showing that 2 plus 4 is 6, 6 plus 8 is 14, 4 plus 10 is 14 and so on. To conclude that sum of two numbers is always be even. Okay. ಅಂದ್ರೆ ಈ ಉದಾಹರಣೆಗಳ ಮೂಲಕ ಸುಲಭವಾಗಿ ಮಕ್ಕಳು ಎರಡು ಸಮಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮವಾಗಿದೆ ಎಂಬ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ, ಹೌದಲ್ವಾ? ನೆಕ್ಸ್ಟ್ ಕ್ವಶನ್. A diagnostic test in science primarily used to.
ವಿಜ್ಞಾನದಲ್ಲಿ ನೈದಾನಿಕ ಪರೀಕ್ಷೆಯನ್ನು ಮುಖ್ಯವಾಗಿ ಯಾವುದಕ್ಕೆ ಬಳಸಲಾಗುತ್ತದೆ? ಜಡ್ಜ್ ದಿ ಫೈನಲ್ ಪರ್ಫಾರ್ಮೆನ್ಸ್ ಆಫ್ ಎ ಸ್ಟೂಡೆಂಟ್, ವಿದ್ಯಾರ್ಥಿಯ ಅಂತಿಮ ಕಾರ್ಯಕ್ಷಮತೆಯನ್ನು ನಿರ್ಣಯಿಸೋದಕ್ಕೆ. ಐಡೆಂಟಿಫೈ ದಿ ಕಾಸಸ್ ಆಫ್ ಲರ್ನಿಂಗ್ ಡಿಫಿಕಲ್ಟೀಸ್ ಅಂಡ್ ಮಿಸ್ಕನ್ಸೆಪ್ಷನ್ಸ್, ಕಲಿಕೆಯ ತೊಂದರೆಗಳು ಮತ್ತು ತಪ್ಪು ಕಲ್ಪನೆಗಳ ಕಾರಣಗಳನ್ನು ಗುರುತಿಸಲು. ಡಯಾಗ್ನೋಸ್ಟಿಕ್ ಅಂದ್ರೆ ಈಸಿಯಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ. ಅಂಡ್ ಅಸಸ್ ದಿ ಟೀಚರ್ಸ್ ಎಫೆಕ್ಟಿವ್ನೆಸ್, ಶಿಕ್ಷಕರ ಪರಿಣಾಮಕಾರಿತ್ವವನ್ನ ಮೌಲ್ಯಮಾಪನ ಮಾಡಲು. ನೋ, ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್ ಲೈಕ್ ಎ ಡಾಕ್ಟರ್ ಡಯಾಗ್ನೋಸಿಸ್. It aims to find the specific root cause of a student's learning problems. ನೈದಾನಿಕ ಪರೀಕ್ಷೆಯು ವೈದ್ಯರ ರೋಗ ನಿರ್ಣಯದಂತೆ, ಅಂದ್ರೆ ಇದು ವಿದ್ಯಾರ್ಥಿಯ ಕಲಿಕೆಯ ಸಮಸ್ಯೆಗಳ ನಿರ್ದಿಷ್ಟ ಮೂಲ ಕಾರಣವನ್ನು ಕಂಡುಹಿಡಿಯುವ ಗುರಿಯನ್ನ ಇದು ಹೊಂದಿರುತ್ತೆ. The results of a diagnostic test are used to plan remedial teaching to address those specific difficulties. ನೈದಾನಿಕ ಪರೀಕ್ಷೆಯ ಫಲಿತಾಂಶಗಳನ್ನು ಆ ನಿರ್ದಿಷ್ಟ ತೊಂದರೆಗಳನ್ನು ಪರಿಹರಿಸಲು ಪರಿಹಾರ ಬೋಧನೆಯನ್ನ ಯೋಜಿಸಲು ಇದು ಸಹಾಯವನ್ನ ಮಾಡುತ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 17. ಯೂಸ್ ಆಗ್ತಾ ಇದೆ ಅಲ್ಲ? ಒಂದು ಟೈಮ್ ನಿಮಗೆ ರಿವಿಷನ್ ಆದಂಗೆ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಎಸ್, ದ ಯೂಸ್ ಆಫ್ ಗ್ರಿಡ್ ಪೇಪರ್ ಆರ್ ಗ್ರಾಫ್ ಪೇಪರ್ ಇಸ್ ಮೋಸ್ಟ್ ಯೂಸ್ಫುಲ್ ಫಾರ್ ಟೀಚಿಂಗ್ ದಿ ಕಾನ್ಸೆಪ್ಟ್ ಆಫ್. ಗ್ರಿಡ್ ಪೇಪರ್ ಅಥವಾ ಗ್ರಾಫ್ ಪೇಪರ್ ಬಳಕೆಯು ಈ ಪರಿಕಲ್ಪನೆಯನ್ನು ಬೋಧಿಸಲು ಅತ್ಯಂತ ಉಪಯುಕ್ತ. ಏರಿಯಾ ಅಂಡ್ ಪೆರಿಮೀಟರ್, ವಾಲ್ಯೂಮ್, ಸಿಮಿಟ್ರಿ, ಟೈಮ್, ಯಾವುದನ್ನ ಬೋಧಿಸೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ? ಎಸ್ 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 ಎಸ್, ವೆರಿ ಗುಡ್. ಏರಿಯಾ ಅಂಡ್ ಪೆರಿಮೀಟರ್, ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ತಿಳಿಸಲು ಇದು ಸಹಾಯಕವಾಗಿರುತ್ತೆ. ಗ್ರಿಡ್ ಪೇಪರ್ ಪ್ರೊವೈಡ್ಸ್ ಎ ವಿಜುವಲ್ ಅಂಡ್ ಕನ್ಕ್ರೀಟ್ ವೇ ಫಾರ್ ಸ್ಟೂಡೆಂಟ್ಸ್ ಟು ಕೌಂಟ್ ಸ್ಕ್ವೇರ್ಸ್ ಟು ಫೈಂಡ್ ದಿ ಏರಿಯಾ and count the length of the boundary to find the perimeter. ನೋಡಿ ಎಷ್ಟು ಸಿಂಪಲ್ ಇದೆ. ಗ್ರಿಡ್ ಪೇಪರ್ ಬಳಕೆ ಸಾಮಾನ್ಯವಾಗಿ ನಾವು ಶಾಲೆಯಲ್ಲಿ ಮಾಡ್ತಾ ಹೋಗ್ತೇವೆ, ಹೌದಲ್ವಾ? ಇಲ್ಲಿ ಗ್ರಿಡ್ ಪೇಪರ್ ವಿದ್ಯಾರ್ಥಿಗಳಿಗೆ ವಿಸ್ತೀರ್ಣವನ್ನು ಕಂಡುಹಿಡಿಯಲು, ಚೌಕಗಳನ್ನ ಎಣಿಸಲು ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯಲು ಗಡಿಯ ಉದ್ದವನ್ನ ಎಣಿಸಲು ದೃಶ್ಯ ಮತ್ತು ದೃಢವಾದ ಮಾರ್ಗವನ್ನ ಒದಗಿಸುತ್ತೆ. It helps in building an intuitive understanding of these concepts before moving to abstract formulas. ಅಂದ್ರೆ ಈ ವಿಧಾನದ ಮೂಲಕ ಅಮೂರ್ತ ಸೂತ್ರಗಳಿಗೆ ತೆರಳುವ ಮೊದಲು ಪರಿಕಲ್ಪನೆಗಳ ಬಗ್ಗೆ ಒಂದು ಸಹಜವಾದ ತಿಳುವಳಿಕೆಯನ್ನು ನಿರ್ಮಿಸಲು ಇದು ಸಹಾಯವನ್ನ ಮಾಡುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೋಸೆಸ್ ಸ್ಕಿಲ್ ಇನ್ ಸೈನ್ಸ್? ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನದಲ್ಲಿ ಪ್ರಕ್ರಿಯಾ ಕೌಶಲ್ಯವಲ್ಲ? ಯಾವುದು ಪ್ರಕ್ರಿಯಾ ಕೌಶಲ್ಯ ಆಗೋದಿಲ್ಲ? ಅಬ್ಸರ್ವಿಂಗ್, ಅವಲೋಕಿಸುವುದು, ಕ್ಲಾಸಿಫೈಯಿಂಗ್, ವರ್ಗೀಕರಿಸುವುದು, ಮೆಜರಿಂಗ್, ಅಳೆಯೋದು, ಮೆಮೊರೈಸಿಂಗ್ ಫ್ಯಾಕ್ಟ್, ಸತ್ಯಗಳನ್ನ ಕಂಠಪಾಠ ಮಾಡುವುದು. ಎಗೈನ್ ವೆರಿ ಸಿಂಪಲ್, ಮೆಮೊರೈಸಿಂಗ್ ಫ್ಯಾಕ್ಟ್ಸ್. ಓಕೆ, ಇಲ್ಲಿ ಕ್ವಶನ್ ಕ್ಲಿಯರ್ ಇದೆ. ಯಾವುದು ವಿಜ್ಞಾನದಲ್ಲಿನ ಪ್ರಕ್ರಿಯಾ ಕೌಶಲ್ಯ ಅಲ್ಲ ಅಂತ. ಮೆಮೊರೈಸ್ ಮಾಡೋದಲ್ಲ, ಕಂಠಪಾಠ ಮಾಡುವಂತದ್ದಲ್ಲ. Process skills are the hands-on active skills scientists use, such as observing, inferring, classifying, predicting and measuring. ಹೌದಲ್ವಾ? ಪ್ರಕ್ರಿಯಾ ಕೌಶಲ್ಯಗಳು ಏನಿದೆ, ಕೌಶಲ್ಯಗಳು ವಿಜ್ಞಾನಿಗಳು ಬಳಸುವ ಕ್ರಿಯಾಶೀಲ ಪ್ರಾಯೋಗಿಕ ಕೌಶಲ್ಯಗಳಾಗಿವೆ. ಯಾವುದದು? ಅವಲೋಕಿಸೋದು, ತೀರ್ಮಾನಿಸುವುದು, ವರ್ಗೀಕರಿಸೋದು, ಭವಿಷ್ಯ ನುಡಿಯೋದು, ಏನಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು, ಅಳೆಯೋದು. But memorizing is a passive activity and is a contrary to the spirit of scientific inquiry, which focuses on understanding and investigation. ಇಲ್ಲಿ ಕಂಠಪಾಠ ಮಾಡೋದೇನಿದೆ, ಕಂಠಪಾಠ ಮಾಡುವುದು ಒಂದು ನಿಷ್ಕ್ರಿಯ ಚಟುವಟಿಕೆಯಾಗಿದೆ ಮತ್ತು ಇದು ವೈಜ್ಞಾನಿಕ ವಿಚಾರಣೆಯ ಸ್ಫೂರ್ತಿಗೆ ವಿರುದ್ಧವಾಗಿದೆ. ಅಂದ್ರೆ ಇದು ತಿಳುವಳಿಕೆ ಮತ್ತು ತನಿಖೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್, question number 19. Maths phobia or anxiety among students can be reduced by. ವಿದ್ಯಾರ್ಥಿಗಳಲ್ಲಿ ಗಣಿತದ ಭಯ ಅಥವಾ ಆತಂಕವನ್ನ ಹೀಗೆ ಕಡಿಮೆ ಮಾಡಬಹುದು. ಹೋಮ್ವರ್ಕ್ ಕೊಡೋದ್ರಿಂದನಾ? ನೋ. ಫೋಕಸಿಂಗ್ ಆನ್ ರಿಯಲ್ ಲೈಫ್ ಕನೆಕ್ಷನ್ಸ್ ಅಂಡ್ ಯೂಸಿಂಗ್ ಪ್ಲೇ ವೇ ಮೆಥಡ್ಸ್. ಇಲ್ಲಿ ಮಕ್ಕಳನ್ನ, ಆಪ್ಷನ್ ಬಿ ಸರಿಯಾಗುತ್ತೆ ನೋಡಿ, ನೈಜ ಜೀವನದ ಸಂಪರ್ಕಗಳ ಮೇಲೆ ಕೇಂದ್ರೀಕರಿಸೋದು ಮತ್ತು ಆಟದ ಮೂಲಕ ಕಲಿಯುವ ವಿಧಾನಗಳನ್ನ ಬಳಸುವಂಥದ್ದು. ಕ್ವಶನ್ ನೋಡ್ತಿದಂಗೆ ನಮ್ಗೆ, ಅಂದ್ರೆ ಆಪ್ಷನ್ಸ್ ನ ನೋಡ್ತಾ ಇದ್ದಂಗೆ ನಮ್ಗೆ ಗೊತ್ತಾಗ್ಬಿಡ್ಬೇಕು ಸ್ನೇಹಿತರೆ, ಇದೇ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ಬೇಕು. ಅವಾಗಲೇ ನಮ್ಗೆ ಈಸಿ ಆಗೋದು, ಹೌದಲ್ವಾ?
ಕಂಡಕ್ಟಿಂಗ್ ಫ್ರೀಕ್ವೆಂಟ್ ಟೆಸ್ಟ್, ಆಗಾಗ್ಗೆ ಪರೀಕ್ಷೆಗಳನ್ನ ನಡೆಸುವಂತದ್ದು. ಎನ್ಕರೇಜಿಂಗ್ ಕಾಂಪಿಟೇಷನ್ ಇನ್ ದಿ ಕ್ಲಾಸ್ ರೂಮ್, ತರಗತಿಯಲ್ಲಿ ಸ್ಪರ್ಧೆಯನ್ನ ಏನ್ ಮಾಡೋದು, ಪ್ರೋತ್ಸಾಹಿಸುವುದು. ಹೌದಲ್ವಾ? ಇವುಗಳಲ್ಲಿ ಯಾವುದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ? ನೈಜ ಜೀವನದ ಸಂಪರ್ಕಗಳ ಮೇಲೆ ಕೇಂದ್ರೀಕರಿಸುವುದು ಮತ್ತು ಆಟದ ಮೂಲಕ ಕಲಿಯುವ ವಿಧಾನಗಳನ್ನ ಬಳಸುವಂತದ್ದು. ಎಸ್, ಆಪ್ಷನ್ ಬಿ. ಮೇಕಿಂಗ್ ಮ್ಯಾಥ್ಸ್ ಎಂಜಾಯಬಲ್ ಅಂಡ್ ರಿಲೆವೆಂಟ್ ಥ್ರೂ games, puzzles and real world problems helps reduce fear and builds the confidence. It builds the confidence. Yes. ಆಟಗಳು, ಒಗಟುಗಳು ಮತ್ತು ನೈಜ ಪ್ರಪಂಚದ ಸಮಸ್ಯೆಗಳ ಮೂಲಕ ಗಣಿತವನ್ನು ಆನಂದದಾಯಕ ಮತ್ತು ಪ್ರಸ್ತುತವಾಗಿಸುವುದು ಭಯವನ್ನು ಕಡಿಮೆ ಮಾಡಲು, ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಇದು ಸಹಾಯವನ್ನ ಮಾಡ್ತದೆ. ಎ ಸಪೋರ್ಟಿವ್ ಅಂಡ್ ನಾನ್ ಥ್ರೆಟನಿಂಗ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ is crucial for overcoming math anxiety. ಗಣಿತದ ಆತಂಕವನ್ನು ನಿವಾರಿಸಲು ಒಂದು ಬೆಂಬಲಕಾರಿ ಮತ್ತು ಬೆದರಿಕೆ ಇಲ್ಲದ ತರಗತಿ ಪರಿಸರವು ನಿರ್ಣಾಯಕವಾದಂತಹ ಒಂದು ಪಾತ್ರವನ್ನ ವಹಿಸುತ್ತದೆ. ನಿರ್ಣಾಯಕವಾದ ಒಂದು ಪಾತ್ರವನ್ನ ಇಲ್ಲಿ ವಹಿಸ್ತಾ ಹೋಗುತ್ತೆ. Yes, next question. A teacher takes her class on a field trip to botanical garden to study different types of plants. This strategy is effective because ಒಬ್ಬ ಶಿಕ್ಷಕಿ ತನ್ನ ತರಗತಿಯನ್ನು ವಿವಿಧ ರೀತಿಯ ಸಸ್ಯಗಳನ್ನು ಅಧ್ಯಯನ ಮಾಡಲು ಸಸ್ಯಶಾಸ್ತ್ರೀಯ ಉದ್ಯಾನಕ್ಕೆ ಕ್ಷೇತ್ರ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ತಂತ್ರವು ಪರಿಣಾಮಕಾರಿಯಾಗಿದೆ ಏಕೆಂದರೆ it provides a break from the regular classroom routine. ಇದು ನಿಯಮಿತ ತರಗತಿಯ ದಿನಚರಿಯಿಂದ ವಿರಾಮವನ್ನು ನೀಡುತ್ತೆ. Okay, that's the first one. It allows for direct first-hand experience with the subject matter. ಇದು ವಿಷಯದೊಂದಿಗೆ ನೇರ ಪ್ರತ್ಯಕ್ಷ ಅನುಭವಕ್ಕೆ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡುತ್ತೆ. It is easy to teacher to manage. ಶಿಕ್ಷಕರಿಗೆ ನಿರ್ವಹಿಸಲು ಸುಲಭ. It ensures all students get good marks. ಎಲ್ಲಾ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ. ಆಪ್ಷನ್ ಬಿ ಕ್ಲಿಯರ್ ಆಗಿದೆ. ಇದು ವಿಷಯಗಳೊಂದಿಗೆ ನೇರ ಪ್ರತ್ಯಕ್ಷ ಅನುಭವಕ್ಕೆ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ಸೊ ಆಪ್ಷನ್ ಬಿ ಹಿಯರ್ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಬಿ. Field trips provides a rich multi-sensory learning experience that cannot be replicated in classroom. ಕ್ಷೇತ್ರ ಪ್ರವಾಸಗಳು ತರಗತಿಯಲ್ಲಿ ಪುನರಾವರ್ತಿಸಲಾಗದ ಶ್ರೀಮಂತ ಬಹು ಸಂವೇದನಾಶೀಲ ಕಲಿಕೆಯ ಅನುಭವವನ್ನು ಒದಗಿಸುತ್ತದೆ. ಡೈರೆಕ್ಟ್ ಅಬ್ಸರ್ವೇಷನ್ ಅಂಡ್ ಇಂಟರಾಕ್ಷನ್ ವಿತ್ ರಿಯಲ್ ಆಬ್ಜೆಕ್ಟ್ಸ್ ಎನ್ಹಾನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಟೆನ್ಷನ್. ನೈಜ ವಸ್ತುಗಳೊಂದಿಗೆ ನೇರ ಅವಲೋಕನ ಮತ್ತು ಸಂವಾದವು ತಿಳುವಳಿಕೆ ಮತ್ತು ಧಾರಣೆಯನ್ನ ಏನ್ ಮಾಡುತ್ತೆ ಸ್ನೇಹಿತರೆ, ಹೆಚ್ಚಿಸುತ್ತದೆ. ಓಕೆ, ಇದಾಗಿತ್ತು ಈ ಒಂದು ಅವಧಿಯ 20 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್, ಪೆಡಗಾಗಿ ಕ್ವಶನ್ ಆನ್ಸರ್ಸ್ ರಿಲೇಟೆಡ್ ಟು ಸೈನ್ಸ್ ಅಂಡ್ ಮ್ಯಾಥ್ಸ್. ಓಕೆ, ಇದೇ ಒಂದು ತರಗತಿಯ ಮುಂದಿನ ಒಂದು ಸೆಷನ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಕ್ವಶನ್ ಆನ್ಸರ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಐ ಹೋಪ್ ಟುಡೇಸ್ ಕ್ಲಾಸ್ ಈಸ್ ಮೋರ್ ಯೂಸ್ಫುಲ್ ಟು ನೀವು. ಇವತ್ತಿನ ಒಂದು ತರಗತಿ ಅಂದ್ರೆ ಈ ಒಂದು ಸೆಷನ್ ಏನಿದೆ ಬಹಳ ಯೂಸ್ ಆಗುತ್ತೆ. ಈ ರೀತಿಯಾದಂತ ಪ್ರಶ್ನೆಗಳು ಬಂದಾಗ ಸುಲಭವಾಗಿ ನೀವು ಟ್ಯಾಕಲ್ ಮಾಡಿ ಆನ್ಸರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ತರಗತಿಯಲ್ಲಿ ನಾನು ಮುಗಿಸ್ತೀನಿ ಸ್ನೇಹಿತರೆ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್. ಧನ್ಯವಾದಗಳು.